ವಿವಾಹಿತರಿಗಾಗಿಯೇ ಇರುವ ಡೇಟಿಂಗ್ ಆಪ್ನಲ್ಲಿ ಬೆಂಗಳೂರಿಗರೇ ಫಸ್ಟ್. ಗ್ಲೇಡನ್ನಲ್ಲಿ 65% ಪುರುಷರು, 35% ಮಹಿಳೆಯರಿಂದ ಆಪ್ ಬಳಕೆ. ಅದರಲ್ಲಿ 18% ಬೆಂಗಳೂರಿಗರು, 17% ಹೈದರಾಬಾದ್ನ ಬಳಕೆದಾರರು. ರಾತ್ರಿ ಕರಗ ಉತ್ಸವ ನಡೀತಾ ಇದ್ದಾಗ ತಪ್ಪಿದ ಭಾರೀ ಅನಾಹುತ. ತಡರಾತ್ರಿ 1:23 ದೇವಸ್ಥಾನದ ಎದುರಿನಲ್ಲಿ ಅಲುಗಾಡಿ ಕೆಳಗೆ ಬೀಳ್ತಾ ಇದ್ದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದ ಕಂಬ ಭಕ್ತರೇ ಅಲರ್ಟ್ ಆಗಿ ಕಂಬ ತೆರವು ಮಾಡಿದ್ರಿಂದ ತಪ್ಪಿದ ದುರಂತ. ಹನುಮ ಜಯಂತಿ ಹಿನ್ನೆಲೆ ರಾಮಾಯಣದ ಗ್ಲಿಮ್ಸ್ ರಿಲೀಸ್. ರಣಬೀರ್ ಕಪೂರ್ ರಾಮನ ಅವತಾರ ರಿವೀಲ್. ಕೊನೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಖಡಕ್ ಎಂಟ್ರಿ ಕೊಡೋ ರಾವಣ ಯಶ್. ಕೊನೆ ಫ್ರೇಮ್ನಲ್ಲಷ್ಟೇ ಬೆನ್ನು ಮಾಡಿ ಬರುವ ರಾವಣ ಯಶ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಕಾಯ್ತಾ ಇರೋ ಫ್ಯಾನ್ಸ್. ಶೀಘ್ರದಲ್ಲೇ ರಾವಣನ ಅಬ್ಬರ ಕಣ್ತುಂಬಿಕೊಳ್ಳುವ ನಿರೀಕ್ಷೆ. ಅರ್ಧ ಶತಮಾನದ ಬಳಿಕ ಚಂದ್ರನೆಡೆಗೆ ನಾಸಾ ಪಯಣ. ಐತಿಹಾಸಿಕ ಆರ್ಟೆಮಿಸ್ II ನೌಕೆಯ ಉಡ್ಡಯನ. 4 ಗಗನಯಾತ್ರಿಗಳು ಚಂದಿರನ ಬಳಿಗೆ ಪ್ರಯಾಣ. ಅಮೆರಿಕ ಹಾರ್ಮುಜ್ನಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲ್ಲ. ಶಾಂತಿ ಒಪ್ಪಂದ ಏರ್ಪಡದೇ ಇದ್ರೆ ಇರಾನ್ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ. 2-3 ವಾರಗಳಲ್ಲಿ ಯುದ್ಧ ಅಂತ್ಯವಾಗಬಹುದು ಎಂದ ಟ್ರಂಪ್ ಹುಚ್ಚಾಟದ ಮಾತುಗಳಿಂದ ಷೇರು ಮಾರುಕಟ್ಟೆ ಕ್ರ್ಯಾಶ್. ನಿಫ್ಟಿ 400 ಅಂಕ, ಸೆನ್ಸೆಕ್ಸ್ 1400 ಪಾಯಿಂಟ್ ಕುಸಿತ. ಹೂಡಿಕೆದಾರರಿಗೆ ಕ್ಷಣಕ್ಕೂ ಆತಂಕ. ಕಚ್ಚಾ ತೈಲದ ಮೇಲೆ ಮಧ್ಯಪ್ರಾಚ್ಯ ಸಂಘರ್ಷದ ಎಫೆಕ್ಟ್. $100 ಸುತ್ತಾನು ರೌಂಡ್ಸ್. 1 ಬ್ಯಾರೆಲ್ ಬೆಲೆ $106 ಏರಿಕೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿಸುವುದಕ್ಕೆ ಇಂಗ್ಲೆಂಡ್ ಮುಂದಾಳತ್ವ. 35 ದೇಶಗಳ ಜೊತೆ ಸಭೆ ನಡೆಸ್ತೀವಿ. ಈಗಲೂ ಬ್ರಿಟನ್ ಯುದ್ಧ ಮಾಡಲ್ಲ ಎಂದ ಇಂಗ್ಲೆಂಡ್ ಪ್ರಧಾನಿ ಕೀರ್ ಸ್ಟಾರ್ಮರ್. ಜಾಗತಿಕವಾಗಿಯೂ ಷೇರು ಮಾರುಕಟ್ಟೆ ಕುಸಿತ. ಸಹಕಾರ ಬ್ಯಾಂಕ್ಗಳತ್ತ ಮುಖ ಮಾಡ್ತಾ ಇರೋ ಹೂಡಿಕೆದಾರರು. ಕಳೆದ 2-3 ತಿಂಗಳಿನಲ್ಲಿ ಹೂಡಿಕೆ ಹೆಚ್ಚಳ. ಗ್ರೌಂಡ್ ಆಪರೇಷನ್ಗೆ ಅಮೆರಿಕಾದಿಂದ ಸಿದ್ಧತೆ. ಚಾರ್ಮ್ ಡೇಸ್ ಎಂಬ ಡ್ಯಾನ್ಸರ್ನಿಂದ ಸುಳಿವು. ಕ್ಲಬ್ನಲ್ಲಿ ಯುಎಸ್ ಸೈನಿಕರು ತಮ್ಮ ಎಲ್ಲ ಹಣ ಖರ್ಚು ಮಾಡ್ತಿರುವುದಾಗಿ ಮಾಹಿತಿ. ಮೊತ್ತವ ನಮ್ಮ ದೇಶದಲ್ಲಿಲ್ಲ ಎಂದ ರಷ್ಯಾ. ಇರಾನ್ನ ಸರ್ವಾಧ್ಯಕ್ಷ ಎಲ್ಲಿದ್ದಾರೆ ಅನ್ನೋದೇ ಇನ್ನೂ ನಿಗೂಢ. ಸುಪ್ರೀಂ ಲೀಡರ್ನ ಅನುಪಸ್ಥಿತಿಯಲ್ಲಿ IRGC ಆಡಿದ್ದೇ ಆಟ. ಪ್ರತಿ ತಿಂಗಳು ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರ್ತಾ ಇದೆ. ನಮಗ್ ತುಂಬಾ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ ನಡೆಸೋಕೆ ಕಷ್ಟವಾಗ್ತಿದೆ ಅಂತ ಮಾಲೀಕರ ಗೋಳಾಟ. ಗ್ರಾಹಕರ ಮೇಲೆ ಬೀಳಲಿದೆ ಸಿಲಿಂಡರ್ ಬೆಲೆ ಏರಿಕೆಯ ಎಫೆಕ್ಟ್. ಊಟ ತಿಂಡಿಗಳ ಬೆಲೆ ಏರಿಸೋಕೆ ಹೋಟೆಲ್ ಉದ್ಯಮಿಗಳ ಚಿಂತನೆ. ಜನರ ಜೇಬಿಗೆ ಮತ್ತಷ್ಟು ಕತ್ತರಿ ಫಿಕ್ಸ್. ಬೆಂಗಳೂರಲ್ಲಿ ಮುಂದುವರಿದ LPG ಗ್ಯಾಸ್ ಸಮಸ್ಯೆ. ಗೊರಗುಂಟೆಪಾಳ್ಯ, ಗೋವರ್ಧನ್ ರಸ್ತೆ, ನೆಲಮಂಗಲ ರಸ್ತೆಯಲ್ಲಿ ಗ್ಯಾಸ್ ಬಂಕ್ ಬಂದ್. ಬೆಳ್ಳಂ ಬೆಳಗ್ಗೆ ಸಾಲುಗಟ್ಟಿ ನಿಂತ ಆಟೋ ಡ್ರೈವರ್ಸ್. ರಾಯಚೂರಿನ ರೊಟ್ಟಿ ಕೇಂದ್ರಗಳಿಗೆ ತಟ್ಟಿದ ಯುದ್ಧದ ಬಿಸಿ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರ ಕ್ಲೋಸ್. ಸಿಬ್ಬಂದಿಗೂ ಕೆಲಸ ಇಲ್ಲದೆ ಸಮಸ್ಯೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ. ಗೃಹಲಕ್ಷ್ಮಿಯರ ಮೂಲಕ ಮತ ಸೆಳೆಯೋಕೆ ಸಿಎಂ ಪ್ಲಾನ್. ಸಮಯಕ್ಕೆ ಸರಿಯಾಗಿ ಹಣ ಜಮಾ ಆಗಬೇಕು ಅಂತ ಹೆಬ್ಬಾಳ್ಕರ್ಗೂ ಸೂಚನೆ. ಸರ್ಕಾರಿ ನೌಕರಿಯಲ್ಲಿರೋ ಪಶು ವೈದ್ಯರಿಂದ ವರದಕ್ಷಿಣೆಗೆ ಬೇಡಿಕೆ. ಪತ್ನಿಗೆ 15 ತೊಲ ಬಂಗಾರಕ್ಕಾಗಿ ಕಿರುಕುಳ ಆರೋಪ. ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು.
ಡೇಟಿಂಗ್ ಆಪ್ನಲ್ಲಿ ಹುಡುಗಿ ಹುಡುಕೋರೆ ಬಿ ಅಲರ್ಟ್. ಬೆಂಗಳೂರಿನಲ್ಲಿ ಮನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್. ದೋಚೋಕೆ ಸಜ್ಜಾಗಿರ್ತಾರೆ ಸುಂದರ ಹುಡುಗಿರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.